ಕರ್ನಾಟಕ ಸರ್ಕಾರಕ್ಕೆ ಹೃದಯಾಘಾತ ಆಗಿತ್ತು. ಅದಕ್ಕೆ ಸದ್ಯ ಸ್ಟಂಟ್ ಹಾಕಿ ಜೀವ ಉಳಿಸಿದ್ದಾರೆ. ಸಿಎಂ ಮನೆಯಲ್ಲಿ ಮೈನರ್ ಆಪರೇಷನ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ಸರ್ಕಾರಕ್ಕೆ ಹೃದಯಾಘಾತ ಆಗಿತ್ತು ಇಷ್ಟು ದಿನಗಳ ಕಾಲ. ಅದಕ್ಕೆ ಸದ್ಯ ಸ್ಟಂಟ್ ಹಾಕಿ ಜೀವ ಉಳಿಸಿದ್ದಾರೆ ಇಬ್ಬರು ನಾಯಕರು. ಸಿಎಂ ಮನೆಯಲ್ಲಿ ಮೈನರ್ ಆಪರೇಷನ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಕೊಟ್ಟಿರುವಂತಹ ಹೇಳಿಕೆ ಇದು. ಅಧಿವೇಶನ ಹಿನ್ನೆಲೆ ಟೆಂಪರವರಿ ಅರೇಂಜ್ಮೆಂಟ್ ಮಾಡಿಕೊಂಡಿದ್ದಾರೆ ಅಷ್ಟೇ. ಸಿಎಂ ಸ್ಥಾನ ಕಿತ್ತಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ಅಧಿವೇಶನದ ಬಳಿಕ ಈ ಕಿತ್ತಾಟ ಮುಂದುವರಿಯಲಿದೆ. 1 ತಿಂಗಳಿನಿಂದ ಸಿಎಂ ಕುರ್ಚಿ ನಾಟಕ ನಡೆಯಿತು. ಈಗ ಇಬ್ಬರು ಒಟ್ಟಿಗೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಸಂಸದ ಬಿವೈ ರಾಘವೇಂದ್ರ. ಈಗ ತಾನೇ ಗೌರವಾನ್ವಿತ ಮುಖ್ಯಮಂತ್ರಿಗಳದು ಉಪಮುಖ್ಯಮಂತ್ರಿಗಳದು ಪತ್ರಿಕಾಗೋಷ್ಠಿಯನ್ನು ನೋಡಿದೆ. ಅದು ನೋಡಿದಾಗ ನನಗೆ ಅನಿಸ್ತು, ಏನ್ ಕರ್ನಾಟಕ ಸರ್ಕಾರಕ್ಕೆ ಕಾರ್ಡಿಯಾಕ್ ಅಟ್ಯಾಕ್ ಆಗಿತ್ತು. ಸದ್ಯಕ್ಕೆ ಒಂದು ಸ್ಟಂಟ್ ಅನ್ನ ಹಾಕುವಂತ ಕೆಲಸವನ್ನ ಅವರೇ ಆಪರೇಷನ್ನು ಅವರ ಮುಖ್ಯಮಂತ್ರಿಗಳ ಮನೆಯ ಒಂದು ಗೃಹದಲ್ಲಿ ಮೈನರ್ ಆಪರೇಷನ್ ಆಗಿದೆ. ಸದ್ಯ ವಾಲ್ ಸ್ಟಂಟ್ ಹಾಕುವಂತ ಕೆಲಸ ಆಗಿದೆ. ಆಫ್ಟರ್ ದಿಸ್ ಸೆಷನ್ ಸದ್ಯಕ್ಕೇನು ವಿಧಾನಸಭಾ ಅಧಿವೇಶನ ಬರ್ತಾ ಇದೆ, ಹಾಗೆ ಟೆಂಪ್ರರಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಂಗೆ ಕಾಣುತ್ತೆ. ಆಮೇಲೆ ಅದು ಸಿಸರಿನ್ ಏನು ಅಂತೇಳಿ ವಿಧಾನಸಭಾ ಅಧಿವೇಶನ ಆದ್ಮೇಲೆ ಈ ರಾಜ್ಯ ಜನರಿಗೆ ಗೊತ್ತಾಗತ್ತೆ. ಆಮೇಲೆ ಪೇಷಂಟ್ ಬದುಕುತ್ತೋ ಸತ್ತುತ್ತೋ ಸರ್ಕಾರ ಅನ್ನೋದು ಆಮೇಲೆ ಗೊತ್ತಾಗತ್ತೆ. ನಾನು ಈ ಸಂದರ್ಭ ಇಷ್ಟೇ ಹೇಳೋದು, ಅವ್ರ ಪತ್ರಿಕಾಗೋಷ್ಠಿ ನೋಡಿದಂಗೆ ಆಶ್ಚರ್ಯ ಆಯಿತು. ಅವರ ಪ್ರಕಾರ ಮೊದಲನೇ ಆರೋಪ ಸ್ಥಾನದಲ್ಲಿ ನಿಲ್ಲಿಸಿರೋದು ನಮ್ಮ ಮಾಧ್ಯಮದ ಸ್ನೇಹಿತರನ್ನ, ಎರಡನೇ ಆರೋಪ ಪಟ್ಟಿಯಲ್ಲಿ ನಿಲ್ಲಿಸಿರೋದು ವಿರೋಧ ಪಕ್ಷ ನಮ್ಮನ್ನ. ಹಿಡಿದು ಟೆಂಪ್ರವರಿ ಪ್ಯಾಚ್ ವರ್ಕ್ ಆಗ್ಲೇ ಹೇಳಿದಾಗೆ ಸದ್ಯಕ್ಕೆ ಒಂದು ಸಣ್ಣ ಸ್ಟಂಟ್ ಅನ್ನು ಹಾಕೊಂಡು ಮುನ್ನಡೆಸುವಂತ ಪ್ರಯತ್ನ. ಆಫ್ಟರ್ ದಿಸ್ ಸೆಷನ್ ವಿಧಾನಸಭಾ ಅಧಿವೇಶನ ಆದ್ಮೇಲೆ ನಿಜವಾದ ಇನ್ನೊಂದು ಮುಖವನ್ನು ನಾವೆಲ್ಲ ಕೂಡ ನೋಡಿದ್ದೀವಿ. ಈಗ ತಾನೇ ಗೌರವಾನ್ವಿತ ಮುಖ್ಯಮಂತ್ರಿಗಳದು ಉಪಮುಖ್ಯಮಂತ್ರಿಗಳದು ಪತ್ರಿಕಾಗೋಷ್ಠಿಯನ್ನು ನೋಡಿದೆ. ಅದು ನೋಡಿದಾಗ ನನಗೆ ಅನಿಸ್ತು,